ನಮ್ಮ ಮುತ್ತಜ್ಜ ಸಾರ್ವಜನಿಕ ಉದ್ದೇಶಕ್ಕಾಗಿ ದಾನ ಮಾಡಿರುವ ಜಮೀನಿನ ಮೇಲೆ ಕಟ್ಟಡ ಹಾಕಿದ್ರು. ಏನು ಶಾಲೆಗಳು ಯಾರೋ ಪೂರ್ವಕರು ಪಾಪ ನಮ್ಮ ಮಕ್ಕಳು ಓದ್ಲಿ ಅಂತೇಳಿ ಶಾಲೆಗೆ ಜಮೀನು ಕೊಟ್ಟರು. ಅದು ಇವತ್ತು ಮುಖ್ಯ ಜಾಗದಲ್ಲಿದೆ, ಕೋಟ್ಯಾಂತರ ರೂಪಾಯಿ ಆಸ್ತಿ. ಇವತ್ತಿನ ತಲೆಮಾರು ಏನು ಅಂತ ಅಂದ್ರೆ ನಮ್ಮ ಮುತ್ತಜ್ಜ ನಮ್ಮ ಅನುಮತಿ ಇಲ್ಲೇ ಕೊಟ್ಟಿದ್ದಾರೆ. ಅವನಿಗೆ ಬುದ್ಧಿ ಇರಲಿಲ್ಲ, ನಮಗೆ ಬೇಕಾದ್ರೆ ಕೊಡಿ ಅಂತ ವಾಪಸ್. ಈ ಕಾಲಮಾನದಲ್ಲಿ ನಾವು ಇದ್ದೀವಿ ಮಕ್ಕಳೇ. ಭೈರಪ್ಪನವರು ಪ್ರತಿಪಾದನೆ ಮಾಡಿದ್ದು ನಮ್ಮ ಪರಂಪರೆಯ ಬೇರುಗಳನ್ನ. ಒಂದು ಸತ್ಯ ತಿಳ್ಕೋಬೇಕು, ಪರಂಪರೆಯನ್ನ ಪ್ರಶ್ನೆ ಮಾಡೋದೇ ಶ್ರೇಷ್ಠ ಅಲ್ಲ. ನಮ್ಮ ಸಮಾಜ ಹೇಗೆ ಪ್ರತಿಪಾದಿಸ್ತಿದೆ ಅಂತ ಅಂದ್ರೆ ಗಮನಿಸ್ಬೇಕು ನೀವು. ಪ್ರಶ್ನೆ ಮಾಡೋದನ್ನಷ್ಟೇ ಶ್ರೇಷ್ಠ ಅಂತ ಹೇಳ್ತಾ ಇದ್ರು, ಪಾಲನೆ ಮಾಡೋದು ಶ್ರೇಷ್ಠ ಆಗಬಾರ್ದ? ಪಾಲನೆ ಮಾಡೋದು ಶ್ರೇಷ್ಠ ಆಗಬಾರ್ದ? ಪ್ರಶ್ನೆ ಮಾಡೋದು ಸರಿ ಅಂದಮೇಲೆ ಪಾಲನೆ ಮಾಡೋದು ಸರಿ ಇರುತ್ತೆ, ಅಥವಾ ಪಾಲನೆ ಮಾಡೋದು ಸರಿ ಅಂದಮೇಲೆ ಪ್ರಶ್ನೆ ಮಾಡೋದು ಸರಿ ಇರುತ್ತೆ. ಯಾವುದೋ ಒಂದನ್ನು ಮಾನ್ಯ ಮಾಡಿ ಇನ್ನೊಂದನ್ನ ಅಲಕ್ಷ್ಯ ಮಾಡಬಾರ್ದು. ಪ್ರಶ್ನಿಸುವ ಸ್ವಭಾವ ಎಷ್ಟರ ಮಟ್ಟಿಗೆ ಸರಿಯೋ, ಸರಿ ಅನಿಸೋದನ್ನ ಒಪ್ಕೊಳ್ಳೋದು ಕೂಡ ಅಷ್ಟರ ಮಟ್ಟಿಗೆ ಸರಿ ಅನ್ನೋದನ್ನ ಭೈರಪ್ಪನವರು ತಮ್ಮ ಬರವಣಿಗೆಯಲ್ಲಿ ಪರಿಪೂರ್ಣವಾಗಿ ಪ್ರತಿಪಾದಿಸಿದ್ದಾರೆ. ಅವರ ಅದ್ಭುತವಾದಂತಹ ಪಾತ್ರಗಳು. ಅಂತಹ ಅವರ ಕೃತಿಗಳನ್ನು ಓದ್ತಾ 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 ನೀವು ತೂಕ ಹಾಕಬೇಕು. ಎಲ್ಲಿ ನಾವು ನಿಂತ್ಕೋಬೇಕು, ತೂಕ ಹಾಕಿ ನಿಮ್ಮ ಬದುಕನ್ನು ನೀವು ಕಟ್ಕೋಬೇಕು. ಬಹಳ ಅದು ಮಾತನಾಡ್ತಾ ಹೋದರೆ ಅದಕ್ಕೆ ಅಂತ್ಯ ಇಲ್ಲ ಬಿಡಿ. ಮಾನ್ಯರ ಮಾತುಗಳನ್ನು ಕೇಳೋಣ. ನಿಮ್ಮೆಲ್ಲರಿಗೆ ಒಳ್ಳೆಯದಾಗಲಿ. ಇನ್ನೊಂದೇ ಒಂದು ಮಾತು ಹೇಳ್ತೀನಿ. ನಾವು ಭೈರಪ್ಪನವ್ರನ್ನ ಯಾತಕ್ಕೆ ಸಂಸ್ಮರಣೆ ಮಾಡಬೇಕು ಅಂತ ಅಂದರೆ, ಹಾಸನಕ್ಕೊಂದು ಹಿರಿಮೆ ಇದೆ. ನವೋದಯ ಕಾಲದಲ್ಲಿ ಆನಾಕ್ರು ಅವರು ಬರೀತಾ ಇದ್ರು. ಅನಾಕೃಷ್ಣರಾಯರು ಅರ್ಕನಗೋಡು ಹಾಸನ ಜಿಲ್ಲೆಯವರು. ಮಕ್ಕಳ ಆನಾಕ್ರು ಅವರು ಒಂದು ಕಾದಂಬರಿ ಬರ್ತದೆ ಅಂತ ಅಂದರೆ, ನಾಳೆ ಬಿಡುಗಡೆ ಆಗ್ತದೆ ಅಂತ ಅಂದರೆ ಹಿಂದಿನ ದಿವಸ ಹೋಗಿ ಅಂಗಡಿಗಳಲ್ಲಿ, ಪುಸ್ತಕದ ಅಂಗಡಿಗಳಲ್ಲಿ ನನಗೊಂದು ಪುಸ್ತಕ ಬೇಕು ಅಂತ ಹೇಳಿ ದುಡ್ಡು ಕೊಟ್ಟು ಹೆಸರು ಬರೆಸ್ಬರೋದು. ಗೊತ್ತಲ್ಲ ನಿಮಗೆ? ದುಡ್ಡು ಕೊಟ್ಟು ಹೆಸರು ಬರೆಸ್ಬರೋದು. ಬಂದ ಕೂಡಲೇ ನನಗೊಂದು ಪುಸ್ತಕ ಇಟ್ಟಿರ್ಬೇಕು ಸರ್ ಅಂತ. ಇವತ್ತು ಭೈರಪ್ಪನವರ ಪುಸ್ತಕಗಳಿಗೆ ಬರೆಯೋ ಪ್ರಕಟ ಆಗೋಕ್ಕೆ ಮುನ್ನನೇ ಆನ್ಲೈನಲ್ಲಿ ಬುಕ್ ಮಾಡಿರ್ತಾರೆ. ಅವತ್ತು ಪುಸ್ತಕದ ಅಂಗಡಿಗೆ ಹೋಗಿ ದುಡ್ಡು ಕೊಟ್ಟು ಬಂದರೆ ಇವತ್ತು ಆನ್ಲೈನಲ್ಲಿ ಬುಕ್ ಮಾಡೋಕ್ಕೆ ಪ್ರಾವಿಷನ್ ಇದೆ, ಬುಕ್ ಮಾಡಿರ್ತಾರೆ. ಅಂದರೆ ಪುಸ್ತಕ ಹೊರಗೆ ಬರುವ ಮುನ್ನವೇ ಓದುಗರನ್ನ ತುದಿಗಾಲ ಮೇಲೆ ನಿಲ್ಲಿಸಿದಂತಹ ಇಬ್ಬರು ಲೇಖಕರು ಹಾಸನದವರು. ಒಬ್ಬರು ಅನಾಥರು, ಕನ್ನಡ ನಾಡಿನಲ್ಲಿ ಅಷ್ಟೇ ಓದುಗರನ್ನ ಇಟ್ಕೊಂಡಿರ್ತಕ್ಕಂಥ ಮತ್ತೊಬ್ಬರು ಲೇಖಕರಿದ್ದಾರೆ, ತೇಜಸ್ವಿ. ಇವತ್ತಿನ ಮಟ್ಟಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಓದಿಸ್ಕೊಳ್ತಾ ಇರ್ತಕ್ಕಂಥ ಲೇಖಕರು ಅಂತ ಅಂದ್ರೆ ಭೈರಪ್ಪನವರು ಮತ್ತೆ ತೇಜಸ್ವಿ. ನಮ್ಮಲ್ಲಿ ಹೊಸ ತಲೆಮಾರಿನ ಬರವಣಿಗೆಯ ಬರಹಗಾರರು ಒಂದು ಆತಂಕ ಇದೆ. ಹೇಳ್ಬಿಡ್ತೀನಿ ನಾನು, ಏನು ಅವರಿಬ್ಬರೇ ಲೇಖಕರ? ನಮ್ಮನ್ನೇ ಓದಬಾರ್ದ? ಸತ್ಯ ಇವರ ಪ್ರಶ್ನೆ ತಪ್ಪಲ್ಲ ನನಗೆ. ಆದರೆ ಅವರು ಆ ಓದುಗರನ್ನು ನಿರ್ಮಿಸಿಕೊಂಡಿದ್ದಾರೆ, ಓದುಗರ ವ್ಯಾಪ್ತಿಯನ್ನು ಹುಟ್ಟಾಕೊಂಡಿದ್ದಾರೆ ಅಂತ ಅಂದ್ರೆ ಅವ್ರ ಬರವಣಿಗೆಯಲ್ಲಿ ಆ ಸತ್ವ ಇದೆ, ಆ ಆಕರ್ಷಣೆ ಇದೆ, ಆ ಸೂಜ್ಗಲ್ಲಿದೆ. ಆ ಸೂಜ್ಗಲ್ಲನ್ನು ಗುರುತಿಸ್ಕೊಂಡು ನಾವು ಅಂಥದ್ದೇ ಒಂದು ಬರವಣಿಗೆ ಶೈಲಿಯನ್ನು ಗುರುತಿಸ್ಬೇಕು, ನಾವು ಹುಟ್ಟಾಕೋಬೇಕು, ನಾವು ಬರವಣಿಗೆಯನ್ನು ನಾವು ಕಟ್ಕೋಬೇಕು. ನಾವು ಅಂಥ ಕೆಲಸವನ್ನು ಪುಣ್ಯಾತ್ಮರು ನೀವು ತಲೆಮಾರಿನಲ್ಲಿ ನಾವೆಲ್ಲ ಬರೆಯೋ ಕಾಲಘಟ್ಟ ಮುಗಿದೋಯ್ತು, ಬರೀಲೇ ಇಲ್ಲ, ಹಿಂಗೆ ಮಾತಾಡೇ ಕಾಲ ಕಳೆದ್ಬಿಟ್ವಿ ನಾವು. ಅದಕ್ಕೆ ನಾನು ಯಾವುದೋ ಒಂದು ಪುಸ್ತಕ ಸಮಾರಂಭದಲ್ಲಿ ಯಾರೋ ಕೇಳಿದ್ರು, ಸರ್ ನೀವು ಬರೀ ಮಾತಾಡ್ತಿರಲ್ಲ ಬರೆಯಲ್ವಾ ಅಂತ. ಇಲ್ಲ, ಏನಾಯಿತು ಅಂದರೆ ನಮ್ಮಲ್ಲಿ ಪುರದಮ್ಮ ಅಂತ ಒಂದಿದೆ. ಅದೇ ಹೆಸರಕ್ಕೆ ಎಲ್ಲ ಅರ್ಕೆ ಕಟ್ಕೋತಾರೆ, ಹೋಗ್ತಾರೆ, ಅರ್ಕೆ ಒಪ್ಪಿಸ್ತಾರೆ, ಬರ್ತಾರೆ. ಒಬ್ಬ ಸ್ನೇಹಿತ, ಒಬ್ಬ ಬುದ್ಧಿವಂತ, ಅವನು ಒಂದು ಅರ್ಕೆ ಕಟ್ಕೊಂಡಿದ್ದ. ಏನು ಅರ್ಕೆ ಕಟ್ಕೊಂಡಿದ್ದಪ್ಪ ಅಂದರೆ ಅವನು ಕೇಳಿದ, ತಾಯಿ ನಿನ್ನ ಸನ್ನಿಧಾನಕ್ಕೆ ಯಾರೆಲ್ಲ ಬರ್ತಾರೋ ಅವ್ರು ಎಷ್ಟು ಜನ ಕರೆದ್ರು ಬಂದು ಊಟ ಮಾಡ್ಕೊಂಡ್ಬರ್ತೀನಮ್ಮ ಅಂತೇಳಿ ಅರ್ಕೆ ಕಟ್ಟಿದ್ದ. ನಾನು